ಬೇಸಿಗೆಗೂ ಮುನ್ನವೇ ರಾಜ್ಯದಲ್ಲಿ ಬೆಂಕಿ ನರ್ತನ ಶುರುವಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ನೂರಾರು ಎಕರೆ ಅರಣ್ಯ ಪ್ರದೇಶ ಸುಟ್ಟು ಕರಕಲಾಗಿದೆ. ಬೇಸಿಗೆ ಶುರುವಾಯಿತು ಅಂದ್ರೆ ಎಲ್ಲೆಲ್ಲೂ ಭಸ್ಮಾಸುರನ ಹಾವಳಿ ಶುರುವಾಗುತ್ತೆ. ಕಿಡಿಗೇಡಿಗಳ ಬೆಂಕಿ ಚೇಷ್ಟೆಗೆ ನೂರಾರು ಎಕರೆ ಅರಣ್ಯ ಭೂಮಿ ಸುಟ್ಟು ಸರ್ವನಾಶವಾಗ್ತಿದೆ. ಒಂದೇ ಒಂದು ದಿನದಲ್ಲಿ ಚಿಕ್ಕಮಗಳೂರು, ರಾಮನಗರ ಹಾಗೂ ಚಾಮರಾಜನಗರದಲ್ಲಿ ನೂರಾರು ಎಕರೆ ಅರಣ್ಯ ಸುಟ್ಟು ಕರಕಲಾಗಿದೆ. ಕಿಡಿಗೇಡಿಗಳು ಇಟ್ಟ ಬೆಂಕಿಗೆ ಅರಣ್ಯ ಸಂಪತ್ತು ಧಗಧಗಿಸಿ ಹೋಗಿದೆ. ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಅಗ್ನಿನರ್ತನ. ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತಿದ್ದ ಚಂದ್ರದ್ರೋಣ ಪರ್ವತಗಳಲ್ಲೀಗ ನಿಜವಾಗ್ಲೂ ಕಿಚ್ಚು ಹೊತ್ತಿ ಉರಿತಿದೆ. ನಿತ್ಯ ಸಾವಿರಾರು ಪ್ರವಾಸಿಗರು ಬಂದು ಕಣ್ತುಂಬಿಕೊಳ್ತಿದ್ದ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಹಾಗೂ ಗಾಳಿಕೆರೆ ಪರ್ವತಗಳಲ್ಲಿನ ಅರಣ್ಯ ಸಂಪತ್ತು ಸುಟ್ಟು ಕರಕಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ವನರಾಶಿ ಕಪ್ಪು ಪ್ರದೇಶದಂತಾಗಿದ್ದು ಅರಣ್ಯ ಸಿಬ್ಬಂದಿ ಜೀವದ ಹಂಗು ತೊರೆದು ಬೆಂಕಿ ನಂದಿಸಿದ್ದಾರೆ. ಎಲ್ಲೆಂದರಲ್ಲಿ ಬೆಂಕಿ ಬೀಳ್ತಿರೋದ್ರಿಂದ ಡ್ರೋನ್ ಕ್ಯಾಮೆರಾ ಮೂಲಕ ಚಂದ್ರದ್ರೋಣ ಪರ್ವತದಲ್ಲಿ ಕಣ್ಗಾವಲಿಡಲಾಗಿದೆ. ಇನ್ನು ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟ ಹಾಗೂ ಕಾವೇರಿ ವನ್ಯಧಾಮಗಳಲ್ಲೂ ಬೆಂಕಿಯ ಕೆನ್ನಾಲಿಗೆ ಚಾಚಿದೆ. ಕಿಡಿಗೇಡಿಗಳು ಗೀರಿದ್ದ ಬೆಂಕಿ ಕಡ್ಡಿಗೆ ನೂರಾರು ಎಕರೆ ಅರಣ್ಯ ಪ್ರದೇಶ ಧಗಧಗಿಸಿ ಹೋಗಿದೆ. ಇದೆಲ್ಲದರ ಮಧ್ಯೆ ಇಲ್ಲೊಬ್ಬ ಭೂಪ ಮೇಕೆಗೆ ಹೊಸ ಹುಲ್ಲು ಬರ್ಲಿ ಅಂತ ಕಾಡಿಗೆ ಬೆಂಕಿ ಇಟ್ಟಿದ್ದಾನೆ. ಹಿಂದೆ ಕಾಡಿಗೆ ಬೆಂಕಿ ಇಟ್ಟು ಬಂದವ ಮುಂದೆ ಫೋಟೋಗೆ ಪೋಸ್ ಕೊಟ್ಟಿದ್ದ. ನೋಡ್ತಿದ್ದಂತೆ ಎಲ್ಲೆಡೆ ಆವರಿಸಿದ ಬೆಂಕಿ ರಾಮನಗರದ ಚೀಲಂದವಾಡಿ ಹೋಳ್ಯ ಹೊಸದೊಡ್ಡಿಯ ಅರಣ್ಯ ಪ್ರದೇಶವನ್ನೇ ಸರ್ವನಾಶ ಮಾಡಿದೆ. ತನಿಖೆಗಿಳಿದ ಪೊಲೀಸರು ಬೆಂಕಿ ಭಸ್ಮಾಸುರನಿಗೆ ಕಂಬಿ ದರ್ಶನ ಮಾಡಿಸಿದ್ದಾರೆ. ಒಟ್ನಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಅರಣ್ಯ ಸಂಪತ್ತು ನಾಶವಾಗ್ತಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಮೈಯೆಲ್ಲ ಕಣ್ಣಾಗಿ ಕಣ್ಗಾವಲಾಗಿ ನಿಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯಾದ್ಯಂತ ಶಿವನಾಮ ಸ್ಮರಣೆ ಜೋರಾಗಿದೆ. ಊರೂರಲ್ಲೂ ಜಾಗರಣೆ ನಡೀತಿದ್ದು ಶಿವನ ದೇಗುಲದಲ್ಲಿ ಭಕ್ತ ಸಾಗರವೇ ಸೇರಿದೆ. ಮಹಾಶಿವರಾತ್ರಿಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಲಭೈರವ, ಆಪತ್ ಬಾಂಧವ, ಭಕ್ತರ ಪಾಲಿನ ನೀಲಕಂಠ, ಕೇಳಿದ್ದನ್ನ ಕರುಣಿಸೋ ಮಹಾದೇವ. ಶಂಭೋ ಶಿವಶಂಕರ ಅಂದ್ರೆ ಅದೇ ಶಿವಮಯ. ದೇವರ ದೇವ ಅನಿಸಿಕೊಂಡು ಪರಮಶಿವನನ್ನ ಇಡೀ ದೇಶವೇ ಪೂಜಿಸುತ್ತದೆ. ಶಿವರಾತ್ರಿಯ ಪ್ರಯುಕ್ತ ಊರೂರಲ್ಲೂ ಜಪತಪ ಶುರುವಾಗಿದೆ. ನಾಡಿನಾದ್ಯಂತ ಶಿವ ದೇಗುಲಗಳಲ್ಲಿ ಭಕ್ತರ ದಂಡೇ ಸೇರಿದ್ದು ಪರಮಾತ್ಮನ ಜಾಗರಣೆ ಮಾಡ್ತಿದ್ದಾರೆ. ದರ್ಗಾದಲ್ಲಿ ಶಿವಲಿಂಗಕ್ಕೆ ಪೂಜೆ, ಕೋಟಿಲಿಂಗ ದರ್ಶನ. ಕಲಬುರಗಿಯ ಆಳಂದದಲ್ಲಿರೋ ಲಾಡ್ಲೆ ಮಶಾಕ್ ದರ್ಗಾದಲ್ಲೂ ಶಿವನಾಮ ಸ್ಮರಣೆ ಜೋರಾಗಿದೆ. ರಾಘವ ಚೈತನ್ಯ ಶಿವಲಿಂಗಕ್ಕೆ ಅದ್ಧೂರಿಯಾಗಿ ಪೂಜೆ ನೆರವೇರಿಸಿದ್ರು. ಹೈಕೋರ್ಟ್ ಆದೇಶದಂತೆ 15 ಹಿಂದೂ ಮುಖಂಡರ ನೇತೃತ್ವದಲ್ಲಿ ಶಿವಲಿಂಗದ ಶುದ್ಧೀಕರಣ ಮಾಡಿ ಬಿಲ್ವಪತ್ರೆ, ಪಂಚಾಮೃತ ಪೂಜೆ ನೆರವೇರಿಸಿದ್ರು. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಗೋಕರ್ಣೇಶ್ವರನ ದರ್ಶನ ಪಡೆದ ಭಕ್ತ ಪಡೆ ಪುನೀತವಾಗಿದೆ. ಇನ್ನು ವಿಜಯಪುರದ ಸುಂದರೇಶ್ವರ ದೇಗುಲದಲ್ಲೂ ಶಿವರಾತ್ರಿ ಸಂಭ್ರಮ ಜೋರಾಗಿತ್ತು. ಶ್ರೀಚಕ್ರದ ಶಿವಲಿಂಗ ಸ್ಪರ್ಶಿಸಿ ಭಕ್ತರು ಪಾವನವಾದರು. ಹಾಗೆ ಮೈಸೂರಿನ ನಂಜನಗೂಡು ನಂಜುಂಡೇಶ್ವರನ ಸನ್ನಿಧಿಯಲ್ಲೂ ವಿಶೇಷ ಪೂಜೆ ಸಲ್ಲಿಸಲಾಯಿತು. 101 ಲಿಂಗಗಳ ದರ್ಶನಕ್ಕಾಗಿ ಸಹಸ್ರಾರು ಭಕ್ತರೇ ಹರಿದು ಬಂದಿದ್ರು. ಕೋಲಾರದ ಕೋಟಿಲಿಂಗೇಶ್ವರನ ಸನ್ನಿಧಿಯಲ್ಲಿ ಭಕ್ತರ ದಂಡೇ ಸೇರಿತು. 108 ಅಡಿ ಎತ್ತರದ ಶಿವಲಿಂಗಕ್ಕೆ ಮಾಡಿದ ಪುಷ್ಪ ಅಲಂಕಾರ ನೋಡುಗರ ಕಣ್ಮನ ಸೆಳೆಯಿತು. ಇನ್ನು ಚಿಕ್ಕಬಳ್ಳಾಪುರದ ಈಶಾ ಕ್ಷೇತ್ರದಲ್ಲೂ ಜನಸಾಗರವೇ ಸೇರಿದೆ. 112 ಅಡಿ ಎತ್ತರದ ಆದಿಯೋಗಿಯನ್ನ ಕಣ್ತುಂಬಿಕೊಂಡು ಫುಲ್ ಖುಷ್ ಆಗಿದ್ದಾರೆ.
ಇತ್ತ ಮಂಗಳೂರಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೂ ಭಕ್ತ ಸಾಗರವೇ ಸೇರಿದೆ. ಮಂಜುನಾಥನ ಸನ್ನಿಧಿಯಲ್ಲಿ ಶಿವನಾಮ ಸ್ಮರಣೆ ಮೊಳಗ್ತಿದೆ. ಒಟ್ಟಲ್ಲಿ ನಾಡಿನಾದ್ಯಂತ ಶಿವರಾತ್ರಿ ವೈಭವ ನಡೆದಿದ್ದು ಮಹಾದೇವನ ನಾಮಸ್ಮರಣೆಯಲ್ಲಿ ಭಕ್ತರು ಮಿಂದೆದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.